ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಯೋಧ್ಯ ರಾಮ ಮಂದಿರ ದೇಣಿಗೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಟ್ರಸ್ಟ್ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ವಿಚಾರಣೆ ಮಾಡಲಾಗಿದೆ. ಅಯೋಧ್ಯ ರಾಮ ಮಂದಿರ ದೇಣಿಗೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟ್ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಯೋಧ್ಯೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಚಂಪತ್ ರಾಯ್ ಇನ್ನು ಹಗರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ರು ಚಂಪತ್ ರಾಯ್. ಇಲ್ಲಿ ಚಂಪತ್ ರಾಯ್ ಆಪ್ತನೇ ದೇಣಿಗೆ ಹಗರಣದ ಕಿಂಗ್ ಪಿನ್ ಅನ್ನೋದು ಗೊತ್ತಾಗಿದೆ. ಇದೇ ಹಿನ್ನೆಲೆಯಲ್ಲಿ ಚಂಪತ್ ರಾಯನ್ನ ವಿಚಾರಣೆಗೆ ಒಳಪಡಿಸಿದ ಎಸ್ಐಟಿ ಚಂಪತ್ ರಾಯ್ ಜೊತೆಯಲ್ಲೇ ಟ್ರಸ್ಟ್ನ ಹಿರಿಯ ಅಧಿಕಾರಿಗಳನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆರೋಪಿಗಳ ಮನೆಯ ಮೇಲೂ ದಾಳಿ ಮಾಡಿ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಟ್ರಸ್ಟಿ ಅನಿಲ್ ಮಿಶ್ರಾಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಟ್ರಸ್ಟ್ನ ಮತ್ತೊಬ್ಬ ಗೋಪಾಲ್ ರಾವ್ಗೂ ಎದುರಾಗಿದೆ ಸಂಕಷ್ಟ. ರಾಮ ಮಂದಿರ ಟ್ರಸ್ಟ್ನಿಂದ ಗೋಪಾಲ್ರನ್ನ ಹೊರಹಾಕುವ ಸಾಧ್ಯತೆ ಇದೆ. ಈ ಘಟನೆಯಿಂದ ನಮಗೆ ನೋವಾಗಿದೆ ಎಂದಿರುವ ಟ್ರಸ್ಟ್ ಸಿಬ್ಬಂದಿಗಳು ಅಯೋಧ್ಯ ರಾಮ ಮಂದಿರ ದೇಣಿಗೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಟ್ರಸ್ಟ್ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಯೋಧ್ಯ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಆತ್ಮೀಯವನ್ನ ಹೊಂದಿರುವ ಆಪ್ತನೇ ಇಲ್ಲಿ ದೇಣಿಗೆ ಹಗರಣದ ಕಿಂಗ್ ಪಿನ್ ಅನ್ನೋದು ಗೊತ್ತಾಗಿದೆ. ಇನ್ನು ಟ್ರಸ್ಟ್ನ ಮತ್ತೊಬ್ಬ ಗೋಪಾಲ್ರನ್ನ ಹೊರಹಾಕುವ ಸಾಧ್ಯತೆ ಕೂಡ ಇದೆ. ಇಲ್ಲಿ ಚಂಪತ್ ರಾಯ್ ವಿಚಾರಣೆಗೆ ಎಸ್ಐಟಿ ಅಧಿಕಾರಿಗಳು ಕರೆತಂದಿದ್ದಾರೆ. ಅಯೋಧ್ಯ ರಾಮ ಮಂದಿರ ದೇಣಿಗೆ ಅಕ್ರಮ ಪ್ರಕರಣಗಳನ್ನ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಇನ್ನು ಹಗರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸ್ವತಃ ಚಂಪತ್ ರಾಯ್ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಇನ್ನು ಒಂದ್ ಕಡೆ ಟ್ರಸ್ಟ್ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ವಿಚಾರಣೆಗೆ ಎಸ್ಐಟಿ ಅಧಿಕಾರಿಗಳು ಒಳಪಡಿಸಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಚಂಪತ್ ರಾಯ್ ಅವರನ್ನ ವಿಚಾರಣೆಗೆ ಎಸ್ಐಟಿ ಅಧಿಕಾರಿಗಳು ಒಳಪಡಿಸಿದ್ದಾರೆ. ಇನ್ನು ಚಂಪತ್ ರಾಯ್ ಜೊತೆಯಲ್ಲಿ ಟ್ರಸ್ಟ್ನ ಹಿರಿಯ ಅಧಿಕಾರಿಗಳ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಆರೋಪಿಗಳ ಮನೆಯ ಮೇಲೂ ಕೂಡ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲಿಸಿದ್ದಾರೆ. ಇನ್ನೊಂದು ಕಡೆ ಈ ಘಟನೆಯಿಂದ ನಮಗೆ ನೋವಾಗಿದೆ ಅಂತ ಹೇಳಿ ಟ್ರಸ್ಟ್ ಸಿಬ್ಬಂದಿಗಳು ಕೂಡ ಹೇಳ್ಕೊಂಡಿರುವಂಥದ್ದು. ಇದೇ ಹಿನ್ನೆಲೆಯಲ್ಲಿ ಚಂಪತ್ ರಾಯ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದೇ ರೀತಿಯಾಗಿ ಚಂಪತ್ ರಾಯ್ ಅವರ ಜೊತೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ, ಹಾಗಾದ್ರೆ ಚಂಪತ್ ರಾಯ್ ಅವ್ರ ಜೊತೆ ಯಾರೆಲ್ಲ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಎಲ್ಲಾ ರೀತಿಯಿಂದ ಈಗ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಯೋಧ್ಯ ರಾಮ ಮಂದಿರ ದೇಣಿಗೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಂಪತ್ ರಾಯ್ ಅವರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಏನೆಲ್ಲ ತನಿಖೆ ಆಗ್ತಾ ಇದೆ, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ದಿಲೀಪ್? ಅಂಕಿತ, ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಚಂಪತ್ ರಾಯ್ ಏನಿದ್ದಾರೆ, ಅವರ ಒಬ್ಬ ಆಪ್ತನೇ ಈ ಒಂದು ಹಗರಣದ ಕಿಂಗ್ ಪಿನ್ ಅನ್ನೋ ಒಂದು ಮಾಹಿತಿ ಬಯಲಾದ ಬೆನ್ನಲ್ಲೇ ಆ ಆಪ್ತನು ಸೇರಿದಂತೆ ಒಟ್ಟು 8 ಮಂದಿಯನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಇನ್ನು ಈ ಬಂಧನ ಮಾಡಿದ ಬೆನ್ನಲ್ಲೇ ಚಂಪತ್ ರಾಯ್ ಅವರು ಈ ತೀರ್ಥ ಕ್ಷೇತ್ರ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಕೂಡ ನೀಡಿದ್ರು. ಆದ್ರೂ ಕೂಡ ಅವರನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ. ಕೇವಲ ಚಂಪತ್ ರಾಯ್ ಅವರು ಮಾತ್ರ ಅಲ್ಲ, ಟ್ರಸ್ಟ್ ನ ಹಿರಿಯ ಅಧಿಕಾರಿಗಳು, ಟ್ರಸ್ಟಿಗಳು ಯಾರಿದ್ದಾರೆ ಅವರನ್ನು ಕೂಡ ಈ ಒಂದು ಪ್ರಕರಣ ಸಂಬಂಧ ವಿಚಾರಣೆಗೆ ಒಳಪಡಿಸಲಾಗಿದೆ. ಎಸ್ಐಟಿ ತಂಡ ಜೊತೆಯಲ್ಲಿ ಒಂದು 8 ಆರೋಪಿಗಳನ್ನ ಏನು ಬಂಧನ ಮಾಡಲಾಗಿದೆ, ಆ ಎಲ್ಲಾ ಆರೋಪಿಗಳ ಒಂದು ಮನೆಯಲ್ಲೂ ಕೂಡ ಒಂದು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈಗಾಗಲೇ ಕಳೆದ ವಾರ ಈ ಒಂದು ಆರೋಪಿಗಳ ಮನೆಯಲ್ಲಿ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಲಕ್ಷ ರೂಪಾಯಿಗಳಷ್ಟು ಕಂತೆ ಹಣ ಸಿಕ್ಕಿತ್ತು. ಈ ಎಲ್ಲಾ ಹಣ ಮತ್ತೆ ಚಿನ್ನಾಭರಣಗಳ ಕುರಿತು ಇನ್ನಷ್ಟು ತನಿಖೆ ನಡೀತಾ ಇದೆ. ಜೊತೆಗೆ ಈ ಒಂದು ಹಗರಣದಲ್ಲಿ ಚಂಪತ್ ರಾಯ್ ಅವರು ಭಾಗಿದಾರಿಕೆ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಮಗ್ರವಾದ ತನಿಖೆ ನಡೆಸ್ತಾ ಇದೆ.
ಈ ಚಂಪತ್ ರಾಯ್ ಅವರ ವಿಚಾರಣೆ ಬಳಿಕ ಏನೆಲ್ಲ ಮಾಹಿತಿ ಲಭ್ಯ ಆಗಿದೆ ಅನ್ನೋದನ್ನ SIT ಅಧಿಕಾರಿಗಳು ಇನ್ನೂ ಬಿಟ್ಕೊಟ್ಟಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಹಗರಣದಲ್ಲಿ ಇನ್ಯಾರಾದ್ರೂ ದೊಡ್ಡ ತಲೆಗಳು ಭಾಗಿಯಾಗಿದ್ದಾರಾ ಅನ್ನೋದು ಬಯಲಾಗಬೇಕಾಗಿದೆ. ಜೊತೆಗೆ ಈ ಒಂದು ತನಿಖೆ ಇರ್ಬೋದು, ಈ ಒಂದು ಪ್ರಕರಣ ಇರ್ಬೋದು, ಇದು ಯೋಗಿ ಸರ್ಕಾರಕ್ಕೆ, ಉತ್ತರ ಪ್ರದೇಶದ ಯೋಗಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ತಂದಿರೋದಂತೂ ಸತ್ಯ. ಹಾಗಾಗಿ ಈ ಪ್ರಕರಣದ ಆಳಕ್ಕೆ ಇಳಿದು ತನಿಖೆ ನಡೆಸೋದಕ್ಕೆ SIT ಮುಂದಾಗಿದೆ. ಅಂಕಿತ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.